Amid the number of coronavirus cases declining in the past few days, a big event held at SDM College of Medical Sciences and Hospital in Dharwad, Karnataka has turned out to be a super spreader. According to the latest reports, a total of 182 people have tested positive. After 66 fully vaccinated students and staff of college were tested positive on Thursday, the number of cases went up to 182 on Friday. The infected people have been quarantined inside the campus and the treatment is going on. Following the cluster, 2 hostels of the institute were sealed. The people who were a part of the freshers' party held on November 17th have been requested to get tested. The samples of the infected people will be sent for genome sequencing to check if there is any new variant. ಅಲ್ಲೇನೋ ಒಂದು ಸಭಾಂಗಣ 17ನೇ ತಾರೀಕು ಸಭೆ ಆಗಿದೆ. ಅದಾದಮೇಲೆ 19ನೇ ತಾರೀಕಿಗೆ ಒಂದು ಅಲ್ಲೇ ಮದುವೆ ಆಗಿದೆ. ಆ ಮದುವೆಯಲ್ಲಿ ಬಂದಿರೋರು ಕೂಡ ತಪಾಸಣೆ ಮಾಡ್ಕೋಬೇಕು ಅಂತ ಈಗಾಗಲೇ ಎಲ್ಲ ಮಾಧ್ಯಮಗಳ ಮೂಲಕ ನಾವು ಕೊಟ್ಟಿದ್ದೇವೆ. ಅದಾದಮೇಲೆ ನಿನ್ನೆ ಒಂದು ಕಾರ್ಯಕ್ರಮ ಆಗಿದೆ, ಅಲ್ಲಿನೂ ಕೂಡ ಅಲ್ಲಿ ಯಾರು ಭಾಗಿಯಾಗಿದ್ದರೆ ಅವರು ಕೂಡ ತಪಾಸಣೆ ಆಗಬೇಕು ಅಂತ ನಾವು ಹೇಳಿದ್ದೇವೆ. ಅಲ್ಲಿ ಏನಂದರೆ ಫಸ್ಟ್ ಇದು ಸ್ಟಾರ್ಟ್ ಆಗಿರೋದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟಿಂದ. ಆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾಯಿಂದ ಬಂದಿದ್ದಾರೆ. ನಿನ್ನೆ ಹೋದಾಗ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದೆ. ಅದಕ್ಕೆ ಎಲ್ಲ ಪಾಲಕರಿಗೂ ಕೂಡ ಯಾರ್ಯಾರು ಅಲ್ಲಿ ಅಟೆಂಡ್ ಆಗಿದ್ರು ಅವ್ರದ್ದು ಕೂಡ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೇವೆ. ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಈಗಾಗಲೇ ನಾವು ಎಲ್ಲ ಪತ್ರಿಕೆಗಳ ಮೂಲಕನೂ ಕೂಡ ಹೇಳಿದ್ದೇವೆ. ಮತ್ತು ಇದೇನು 182 ಸ್ಟೂಡೆಂಟ್ಸು ಪಾಸಿಟಿವ್ ಬಂದಿದ್ದಾರೆ. ಅವರ ಪೋಷಕರು ಕೂಡ ಬೈ ಚಾನ್ಸ್ ಈ ಒಂದು ವಾರದಲ್ಲಿ ಅವ್ರು ಏನಾದರೂ ಭೇಟಿಯಾಗಿದ್ದರೆ ಅವರ ಪ್ರಾಥಮಿಕ ಸಂಪರ್ಕಕ್ಕೆ ಬಂದವರು ಎಲ್ಲರೂ ಮಾಡ್ಕೋಬೇಕು. ನಾವು 700 ಟೆಸ್ಟ್ ಮಾಡಿದಾಗ ಮತ್ತೆ 116 ಹೊಸ ಪಾಸಿಟಿವ್ ಕೇಸಸ್ ಬಂದಿದೆ. ಸೊ ಇಲ್ಲಿಯವರೆಗೆ 182 ಹೊಸ ಪಾಸಿಟಿವ್ ಕೇಸಸ್ SDM ಮೆಡಿಕಲ್ ಕಾಲೇಜಲ್ಲಿ ಬಂದಿದೆ. ಸೊ ಅದರಿಂದ ಅಲ್ಲಿ ಇರೋ ಎಲ್ಲ ಸಿಬ್ಬಂದಿ ಮತ್ತು ಸ್ಟಾಫ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಸುಮಾರು 3,500 ಟೆಸ್ಟ್ಗಳು ಅದು ಆಗುತ್ತೆ. ಸೊ ಆದ್ದರಿಂದ ಅದು ರಿಸಲ್ಟ್ ಬರೋವರೆಗೂ ಸೊ ನಾವು ವಿಸಿಟರ್ಸ್ಗಳಿಗೆ ಅಲೋ ಮಾಡಬೇಡಿ ಅಂತ ನಾವು ಈಗಾಗಲೇ ಮ್ಯಾನೇಜ್ಮೆಂಟಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಮತ್ತು ಅಟೆಂಡರ್ಸ್ಗಳಿಗೆ ಓನ್ಲಿ 1 ಲಿಮಿಟ್ ಮಾಡೋಕ್ಕೆ ಹೇಳಿದ್ದೇವೆ. ಅದು ಕೂಡ ಏಜ್ಡ್ ಪೇಷಂಟ್ಸ್ ಆಗಿದ್ದರೆ ಅವರಿಗೆ ಏನಾದರೂ ಸಹಾಯ ಬೇಕಾಗಿದ್ದರೆ ಮಾತ್ರ ಅಟೆಂಡರ್ಸು, ಅದರ್ವೈಸ್ ಅಟೆಂಡರ್ಸ್ ಮತ್ತು ವಿಸಿಟರ್ಸ್ ತೊಗೋಬೇಡಿ ಅಂತ ಹೇಳಿದ್ದೇವೆ. ಆಮೇಲೆ ಆದಷ್ಟು ಎಮರ್ಜೆನ್ಸಿ ಕೇಸಸ್ ಮಾತ್ರ ಅಡ್ಮಿಷನ್ಸನ್ನು ಮಾಡೋಕ್ಕೆ ಹೇಳಿದ್ದೇವೆ, ಯಾಕಂದರೆ ಎಲ್ಲರದು ಟೆಸ್ಟ್ ರಿಸಲ್ಟ್ ಬರೋವರೆಗೂ. ಮತ್ತು ನಾವು SDM ಮೆಡಿಕಲ್ ಕಾಲೇಜಿನ 500 ಮೀಟರ್ ಸುತ್ತಮುತ್ತ ಎಲ್ಲ ಶಾಲೆ, ಕಾಲೇಜು ಮತ್ತು ಅಂಗನವಾಡಿಗಳಿಗೂ ಕೂಡ ನಾವಿವತ್ತು ರಜೆನ ಘೋಷಣೆ ಮಾಡ್ತಾ ಇದ್ದೇವೆ. ಮತ್ತು ನಾಳೆ ಅಂತೂ ಶನಿವಾರ ರವಿವಾರ ಇದೆ. ಸೊ ಇವತ್ತು ನಾಳೆದರಲ್ಲಿ ಎಲ್ಲ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಎಲ್ಲರದು 3,550 ಜನರದು ಕೂಡ ಈಗಾಗಲೇ 1,000 ಜನರದು ಟೆಸ್ಟ್ ಆಗಿದೆ. ಇನ್ನು ಏನು 2,500 ಜನರದು ಇದೆ, ಅದನ್ನು ನಾವು ಇವತ್ತೇ ಟೆಸ್ಟ್ ಮಾಡ್ತಾ ಇದ್ದೇವೆ. ಇವನ್ ಹುಬ್ಳಿ ಟೀಮ್ಸ್ ಕೂಡ ನಾವು ಅಡಿಷ್ನಲ್ ಟೀಮ್ಸನ್ನು ಕರೆದು ನಾವು ಎಲ್ಲರದು ಕೂಡ ಸ್ವಾಬ್ ಕಲೆಕ್ಷನನ್ನು ಮಾಡ್ತಾ ಇದ್ದೇವೆ. 3 ನಮ್ಮ ಡಿಮಾನ್ಸ್ ಲ್ಯಾಬು, ಕಿಮ್ಸ್ ಲ್ಯಾಬು ಮತ್ತು ನಮ್ಮ SDM ಲ್ಯಾಬ್, ಎಲ್ಲ ಲ್ಯಾಬ್ಗಳನ್ನು ಕೂಡ ನಮ್ಮ SDM ಸ್ಯಾಂಪಲ್ಸನ್ನು ಕಳಿಸ್ತಾ ಇದ್ದೇವೆ. ನಮ್ಮದು 3,000 ಕೆಪಾಸಿಟಿ ಇದೆ. ಸೊ ಆದ್ದರಿಂದ ಎಲ್ಲ ಸ್ಯಾಂಪಲ್ಸ್ಗಳನ್ನು ನಾವು ಇವತ್ತೇ ಸ್ಯಾಂಪಲ್ಸ್ ತೆಗೆದುಕೊಂಡು ಟೆಸ್ಟ್ ಕೂಡ ಮಾಡಬಹುದು. ಇವತ್ತು ಮಧ್ಯರಾತ್ರಿವರೆಗೆ ನಮಗೆ ಚಿತ್ರಣ ಸಿಗುತ್ತೆ. ನಾಳೆ ನಿಮಗೆ ಕಂಪ್ಲೀಟ್ ಇದನ್ನು ಕೊಡ್ತೇವೆ. ಮತ್ತು